ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಂಡದ ಅಧಿಕೃತ ಹೆಸರು ಹಾಗೂ ಲೋಗೋವನ್ನು ಮಾಜಿ ಶಾಸಕ ಮೊಹಿದ್ದೀನ್ ಬಾವ ಅವರು ಅನಾವರಣಗೊಳಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರಾವಳಿ ಭಾಗದ ಕಬಡ್ಡಿ ಪ್ರತಿಭೆಗಳಿಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಅವಕಾಶ ಮತ್ತು ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಮಂಗಳೂರು ತಂಡವನ್ನ ಖರೀದಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ರಾಮೀಣ ಕ್ರೀಡೆಯಾದ ಕಬಡ್ಡಿಯನ್ನು ಮತ್ತಷ್ಟು ಉತ್ತೇಜಿಸುವ ಸಂಕಲ್ಪದೊಂದಿಗೆ ತಂಡವನ್ನ ಮುನ್ನಡೆಸಲಾಗುತ್ತಿದ್ದು, ಕರಾವಳಿಯ ಪ್ರತಿಭಾವಂತ ಆಟಗಾರರಿಗೆ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಈ ವೇದಿಕೆ ನೆರವಾಗಲಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ನಲ್ಲಿ ಮಂಗಳೂರು ತಂಡವು ಕರಾವಳಿಯ ಕ್ರೀಡಾ ಸಾಮರ್ಥ್ಯವನ್ನ ಪ್ರತಿನಿಧಿಸಲಿದ್ದು, ಪ್ರಶಸ್ತಿ ಗೆಲ್ಲುವ ಗುರಿಯೊಂದಿಗೆ ಬಲಿಷ್ಠ ತಂಡವನ್ನ ಕಟ್ಟುವ ಕಾರ್ಯ ಈಗಾಗಲೇ ಆರಂಭಗೊಂಡಿದೆ. ತಂಡದ ಮುಖ್ಯ ಕೋಚ್ ಹಬೀಬ್ ಮಾನಿ ಅವರ ನೇತೃತ್ವದಲ್ಲಿ ಪೋಷಕರು ಹಾಗೂ ಬ್ರಾಂಡ್ ಅಂಬಾಸಿಡರ್ಗಳಾದ ಬೋಜರಾಜ್ ವಾಮಂಜೂರು ಮತ್ತು ದೇವದಾಸ್ ಕಾಪಿಕಾಡ್ ಅವರ ಸಹಕಾರದೊಂದಿಗೆ ತಂಡ ಕಣಕ್ಕಿಳಿಯಲಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸುದೇಶ್ ಭಂಡಾರಿ, ಇಮ್ತಿಯಾಜ್, ನಿಶಾನ್, ಹಬೀಬ್ ಮಾನಿ, ದಿವಿಶ್ ಹಾಗೂ ಪುರುಷೋತ್ತಮ ಭಂಡಾರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಇದರ 8 ತಂಡಗಳಲ್ಲಿ ಒಂದಾದಂತಹ ಕರಾವಳಿ ಭಾಗದ ಮಂಗಳೂರಿನ ತಂಡವನ್ನು ಈ ಹಿಂದೆ ಈ ತಂಡದ ಈ ಒಂದು ಕರಾವಳಿ ಕಬಡ್ಡಿ ಪ್ರೀಮಿಯರ್ ಲೀಗಿನ ಅನೌನ್ಸ್ ಆದಂತಹ ಸಂದರ್ಭದಲ್ಲಿ ಆ ತಂಡವನ್ನು ಮಂಗಳೂರು ತಂಡವನ್ನು ನಾನು ಈ ಭಾಗದ ತುಳುನಾಡಿನ ಜನತೆಯ ಪರವಾಗಿ, ತುಳುನಾಡಿನ ಕಲಾವಿದರ ಪರವಾಗಿ, ತುಳುನಾಡಿನ ಸರ್ವ ನಾಗರಿಕರ ಪರವಾಗಿ ತೆಗೆದುಕೊಳ್ಳುವಂತಹ ಮಹತ್ತರ ಒಂದು ಕಾರ್ಯಕ್ರಮದ ಮೂಲಕ ಅದನ್ನು ತೆಗೆದುಕೊಂಡು ಅದು ಪಿಜ್ಜಾ ಮಾಲ್ನಲ್ಲೊಂದು ವಿದ್ಯುಕ್ತವಾಗಿ ಕರ್ನಾಟಕದಾದ್ಯಂತ ಲೋಕಾರ್ಪಣೆಗೊಂಡಿರುವಂತಹದ್ದು ತಮಗೆಲ್ಲರಿಗೂ ತಿಳಿದಂತಹ ವಿಷಯ. ಇವತ್ತು ಕಬಡ್ಡಿ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಒಂದು ವಿಶಿಷ್ಟ ಕ್ರೀಡೆ. ದೇಶದಲ್ಲಿ ಇದು ಬಹಳಷ್ಟು ಗ್ರಾಮೀಣ ಕ್ರೀಡೆಯಾಗಿ ಇವತ್ತು ಬಹಳ ವ್ಯವಸ್ಥಿತವಾಗಿ ಪ್ರೋ ಕಬಡ್ಡಿಯ ಮೂಲಕ ಜನರು ಮಾಧ್ಯಮಗಳಲ್ಲಿ ನೋಡುತ್ತಾ ಇದ್ರು, ಈ ಕಬಡ್ಡಿ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ರಾಜರು, ಅರಸುಗಳು ಆಳುತ್ತಿದ್ದಂತಹ ಸಂದರ್ಭದಲ್ಲಿ ಈ ತುಳುನಾಡಿನ ಒಂದು ವಿಶಿಷ್ಟ ಕ್ರೀಡೆಯಾಗಿ ಯಾವ ರೀತಿ ಕಂಬಳ ಇತ್ತು, ಅದೇ ತರ ಇತರ ಕ್ರೀಡೆಗಳು ಇರ್ತಿತ್ತು ಹಿಂದಿನ ದಿವಸಗಳಲ್ಲಿ. ಅದೇ ತರ ಕಬಡ್ಡಿನೂ ಸಮೇತ, ಕುಸ್ತಿ ಮತ್ತು ಕಬಡ್ಡಿ ಹಿಂದೆ ರಾಜರುಗಳು ಆಡಿಸುತ್ತಿದ್ದಂತಹ ಒಂದು ಕ್ರೀಡೆಯಾಗಿತ್ತು.